ಅದ್ಭುತವಾದ ಪ್ರೇಮಿಗಳ ಸಿನಿಮಾ ಯಾರೇ ನೀನು ಚೆಲುವೆ. ಕಾದಲ್ ಕೋಟೈ ನಮ್ಮ ಕನ್ನಡದ 2 ಸಿನಿಮಾಗಳ ಇನ್ಸ್ಪಿರೇಷನ್ನಿಂದ ತೆಗೆದಂಥ ಸಿನಿಮಾ. ನೀನು ಚೆಲುವೆ ಬರುತ್ತೆ, ಅದು 100 ಡೇಸ್ ಆಗುತ್ತೆ. ಅದಾದ ನಂತರ ಪ್ರೀತ್ಸೋತ್ತಪ್ಪ ಮತ್ತು ಮಾಂಗಲ್ಯಂ ತಂತು ನಾನೇನ 3 ಕಂಟಿನ್ಯೂ ರವಿಚಂದ್ರನ್ ಅವ್ರದ್ದು 100 ಡೇಸ್ ಹೋಗುತ್ತೆ. ಯಾವಾಗ ಬರ್ತಾರೆ ನಮ್ಮ ವಿಷ್ಣು ದಾದ ಅಂತೇಳಿ ಅವ್ರ ಎಂಟ್ರಿ ಆಗ್ತಿದ್ದಾಗೆ ನಾಗರಹಾವು ಸಿನಿಮಾದ ಮ್ಯೂಸಿಕ್ ಬರುತ್ತೆ, ಕುಣಿದು ಕುಪ್ಪಳಿಸ್ಬಿಡೋರು ಥಿಯೇಟ್ರಲ್ಲಿ. ಆ ಸಿನಿಮಾಗೆ ಮತ್ತೊಂದು ಜೀವಾಳ ಹಿನ್ನೆಲೆ ಸಂಗೀತ. ಬರೀ ಯೂತ್ಸ್ ಮಾತ್ರ ಅಲ್ಲ, ಫ್ಯಾಮಿಲಿ ಆಡಿಯನ್ಸೇ ಪದೇ ಪದೇ ಆ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದುಂಟು. ಕಾದಲ್ ಕೋಟೈ ಸಿನಿಮಾ ನೋಡಿದ್ರು ಕೂಡ ಈ ಸಿನಿಮಾ ನೋಡ್ತಾ ಇದ್ರೆ ನಮಗೇನೋ ಒಂದು ರೀತಿ ಕುತೂಹಲ ಸೃಷ್ಟಿಯಾಗುತ್ತೆ. ಆ ಸಿನಿಮಾವನ್ನು ನೋಡಿಲ್ಲದೆ ಇರೋರು ಅವ್ರಿಗೆ ಪ್ರಕಾಶ್ ರೈ ವಿಲನ್ ಇರಬಹುದು ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಅಂತಾನೆ ಅನ್ನಿಸ್ತಾ ಇತ್ತು. ಸ್ನೇಹಿತರೆ, ಯಾರೇ ನೀನು ಚೆಲುವೆ ಇದು ಕನ್ನಡ ಚಿತ್ರರಂಗದ ಒಂದು ಅದ್ಭುತವಾದ ಪ್ರೇಮಿಗಳ ಸಿನಿಮಾ. ಇದು ರೀಮೇಕ್ ಸಿನಿಮಾ ಆಗಿರಬಹುದು, ಆದರೆ ನಮ್ಮ ಕನ್ನಡದ ನೇಟಿವಿಟಿಗೆ ತಕ್ಕ ಹಾಗೆ ಆ ಸಿನಿಮಾವನ್ನು ಡಿ ರಾಜೇಂದ್ರ ಬಾಬು ಡೈರೆಕ್ಷನ್ ಮಾಡ್ತಾರೆ. ಈ ಸಿನಿಮಾ 1998ನೇ ಇಸ್ವಿನಲ್ಲಿ ರಿಲೀಸ್ ಆಗುತ್ತೆ. ಸಮ್ಮರ್ ಸೀಸನಲ್ಲಿ ರಿಲೀಸ್ ಆಗುತ್ತೆ. ಸಮ್ಮರ್ ಹಾಲಿಡೇ ಇರುತ್ತೆ. ಆ ಟೈಮಲ್ಲಿ ಮೇ ತಿಂಗಳಲ್ಲೇನೋ ಈ ಸಿನಿಮಾ ರಿಲೀಸ್ ಆಗುವಂಥದ್ದು. ಈ ಸಿನಿಮಾ ಆಗ ಯಾವ ರೀತಿ ಸದ್ದು ಮಾಡ್ತು ನಮ್ಮ ಕರ್ನಾಟಕದಲ್ಲಿ ಅಂದರೆ ಅದೊಂದು ರೀತಿ ಪ್ರೇಮಿಗಳ ಅಸ್ಮಿತೆ ಆಗೋಯ್ತು ಆ ಸಿನಿಮಾ. ಅಂದರೆ ಆ ಸಿನಿಮಾವನ್ನು ನೋಡಿದಂಥ ಪ್ರೇಮಿಗಳು ಅಂದರೆ ಈ ರೀತಿ ಇರಬೇಕು, ಲವರ್ಸ್ ನಾವು ಈ ರೀತಿ ಇರಬೇಕು, ಇದು ಶುದ್ಧವಾದ ಪ್ರೀತಿ ಅನ್ನೋ ಮಟ್ಟಿಗೆ ಅದು ಪಾಪ್ಯುಲರ್ ಆಗ್ಬಿಡುತ್ತೆ. ಅದನ್ನು ಆ ಸಿನಿಮಾವನ್ನು ಕಾಲೇಜ್ ಯೂತ್ಸು ಆ ಟೈಮ್ನಲ್ಲಿ ಪದೇ ಪದೇ ವೀಕ್ಷಣೆ ಮಾಡ್ತಾರೆ. ಕೇವಲ ಕಾಲೇಜ್ ಯೂತ್ಸ್ ಮಾತ್ರ ಅಲ್ಲ, ಕುಟುಂಬ ಸಮೇತ ಬಂದು ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ನಾನು ಮೊದಲೇ ಹೇಳಿದಂತೆ ಹಬ್ಬ ಸಿನಿಮಾ ಸಮ್ಮರ್ ಸೀಸನಲ್ಲಿ ರಿಲೀಸ್ ಆಗಿರುತ್ತೆ, ಅದು ಮದುವೆ ಸೀಸನ್. ಆ ಟೈಮಲ್ಲಿ ಹಬ್ಬ ಸಿನಿಮಾವನ್ನು ಕುಟುಂಬ ಸಮೇತರಾಗಿ 10 ಜನ 15 ಜನ ಈ ರೀತಿ ಬಂದು ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಿದ್ರು. ಅದೇ ರೀತಿಯ ಸನ್ನಿವೇಶ ಯಾರೇ ನೀನು ಚೆಲುವೆ ಸಿನಿಮಾದಲ್ಲೂ ಇರುತ್ತೆ. ಈ ಸಿನಿಮಾವನ್ನು ಕೂಡ ಕುಟುಂಬ ಸಮೇತರಾಗಿ ಬಂದು ವೀಕ್ಷಣೆ ಮಾಡ್ತಾಯಿದ್ರು. 98ರಲ್ಲಿ ಆ ಮಟ್ಟಿಗೆ ಸದ್ದು ಮಾಡುತ್ತೆ. ಇದು ತಮಿಳಿನ ಕಾದಲ್ ಕೋಟೈ ಸಿನಿಮಾದ ರೀಮೇಕ್. ಕಾದಲ್ ಕೋಟೈ ಸಿನಿಮಾದಲ್ಲಿ ಅಜಿತ್ ನಾಯಕರಾಗಿ ಅಭಿನಯಿಸಿರ್ತಾರೆ. ದೇವಯಾನಿ ಮತ್ತು ಹೀರಾ, ಅದರಲ್ಲೂ ಕೂಡ ಹೀರಾ ಅವರೇ 2ನೇ ನಾಯಕಿ. ಯಾರೇ ನೀನು ಚೆಲುವೆ ಸಿನಿಮಾದಲ್ಲೂ 2ನೇ ನಾಯಕಿಯಾಗಿ ಹೀರಾ ಅವರೇ ಅಭಿನಯ ಮಾಡಿರ್ತಾರೆ. ಸಂಗೀತ ಅವರು ರವಿಚಂದ್ರನ್ ಅವರಿಗೆ ಜೋಡಿಯಾಗಿ ನಟನೆ ಮಾಡಿರ್ತಾರೆ. ಕಾದಲ್ ಕೋಟೈ 96ರಲ್ಲಿ ಬಂದಿರಬಹುದು, ಆದರೆ ಕಾದಲ್ ಕೋಟೈ ನಮ್ಮ ಕನ್ನಡದ 2 ಸಿನಿಮಾಗಳ ಇನ್ಸ್ಪಿರೇಷನ್ನಿಂದ ತೆಗೆದಂಥ ಸಿನಿಮಾ. ಅನಂತ್ ನಾಗ್ ಅವರ ಅಭಿನಯದ ಗಣೇಶನ ಮದುವೆ ಮತ್ತು ಅನಂತ್ ನಾಗ್ ಅವರೇ ಮತ್ತೊಂದು ಅಭಿನಯ ಮಾಡಿದಂಥ ಸಿನಿಮಾ ಬೆಳದಿಂಗಳ ಬಾಲೆ. ಈ 2 ಸಿನಿಮಾದ ಇನ್ಸ್ಪಿರೇಷನ್ ಮೇಲೆ ಕಾದಲ್ ಕೋಟೈ ನಿರ್ಮಾಣವಾಗುತ್ತೆ. ಬೇಕಾದ್ರೆ ಸಿನಿಮಾ ನೋಡಿ ನೀವು, ಬೆಳದಿಂಗಳ ಬಾಲೆ ಮತ್ತು ಗಣೇಶನ ಮದುವೆ, ಆ 2 ಸಿನಿಮಾಗಳೇ ಕಾದಲ್ ಕೋಟೈಗೆ ಇನ್ಸ್ಪಿರೇಷನ್ನು. ಒಂದು ರೀತಿ ಅದು ರೀಮೇಕ್ ಅಂತಲೇ ಹೇಳಬಹುದು. ಸ್ವಲ್ಪ ಚಿತ್ರಕಥೆ ಚೇಂಜ್ ಮಾಡಿರ್ಬೋದು, ಆದರೆ ಆ ಎಳೆ ಮಾತ್ರ ಗಣೇಶನ ಮದುವೆ ಮತ್ತು ಬೆಳದಿಂಗಳ ಬಾಲೆ ಈ 2 ಸಿನಿಮಾದ ಕಥೆಯನ್ನು ತಗೊಂಡು ಕಾದಲ್ ಕೋಟೈ ಮಾಡ್ತಾರೆ. ಆ ನಂತರ ನಮ್ಮ ಕನ್ನಡದಲ್ಲಿ 98ನೇ ಇಸ್ವಿನಲ್ಲಿ ಯಾರೇ ನೀನು ಚೆಲುವೆ ಅಂತ ಆಗುತ್ತೆ. ಅದರ ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕರು ಡಿ ರಾಜೇಂದ್ರ ಬಾಬು. ಯಾರೇ ನೀನು ಚೆಲುವೆ ರಿಲೀಸ್ಗೂ ಮುಂಚೆ ಹಲವು ವಿಚಾರದಲ್ಲಿ ಸದ್ದು ಮಾಡುತ್ತೆ. ಒಂದು, ಅದು ಮಲ್ಟಿ ಸ್ಟಾರ್ ಸಿನಿಮಾ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಆ ಸಿನಿಮಾದಲ್ಲಿ ಒಟ್ಟು 5 ಮಂದಿ ನಾಯಕರು ಅಭಿನಯ ಮಾಡಿರ್ತಾರೆ. ಒಂದು ಕ್ರೇಜಿ ಸ್ಟಾರ್ ರವಿಚಂದ್ರನ್, ಮತ್ತೊಂದು ಸಾಹಸ ಸಿಂಹ ವಿಷ್ಣುವರ್ಧನ್, ಮತ್ತೊಬ್ಬರು ರಮೇಶ್. ಆ ಕಾಲದಲ್ಲಿ ಅಂದರೆ 98-97 ಆ ಕಾಲದಲ್ಲಿ ರಮೇಶ್ ಅವರು ಯಾವುದೇ ಸಿನಿಮಾ ಮಾಡಿದ್ರು ಅದು ಅದ್ಭುತವಾದ ಯಶಸ್ಸನ್ನು ಕಾಣ್ತಾ ಇತ್ತು. ಅವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ಕಾಲ. ಅಂತಹ ರಮೇಶ್ ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆನಂತರ ಜಗ್ಗೇಶ್ ಅವರು ಕೂಡ ಆ ಕಾಲದಲ್ಲಿ ಯಶಸ್ವಿ ನಾಯಕರು. ಮತ್ತೊಬ್ಬರು ಪ್ರಕಾಶ್ ರೈ, ಅವರು ನಾಯಕರಾಗಿ ಅಭಿನಯ ಮಾಡಿಲ್ಲದೆ ಇರ್ಬೋದು, ಆದರೆ ಪೋಷಕ ನಟರಾಗಿ ಮತ್ತು ವಿಲನ್ ಪಾತ್ರದಲ್ಲಿ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಭಾರಿ ಸದ್ದು ಮಾಡಿರ್ತಾರೆ. ಆ ಟೈಮ್ನಲ್ಲಿ ಅವರು ಬಹಳನೇ ಬ್ಯುಸಿಯಾದಂಥ ನಟ. ಅವರ ಕಾಲ್ ಶೀಟ್ ಸಿಗೋದೇ ಒಂದು ರೀತಿ ಕಷ್ಟ ಸಾಧ್ಯ ಅನ್ನುವಂತಹ ಕಾಲ ಅದು 98ನೇ ಇಸ್ವಿ. ಅವರು ಕೂಡ ಈ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ಅಭಿನಯವನ್ನು ಮಾಡ್ತಾರೆ. ಪ್ರಕಾಶ್ ರೈ ಅವ್ರದ್ದು ಯಾರೇ ನೀನು ಚೆಲುವೆನಲ್ಲಿ ಸಣ್ಣ ಪಾತ್ರ ಇರಬಹುದು, ಆದರೆ ಅದು ಬಹಳನೇ ಸದ್ದು ಮಾಡಿದಂಥ ಪಾತ್ರ. ಆ ಸಿನಿಮಾದಲ್ಲಿ ಮೊದಲಿಗೆ ಅವರನ್ನು ನೋಡ್ತಾ ಇದ್ದರೆ ವಿಲನ್ ಇರ್ಬೋದು ಅವರು ಅನಿಸುತ್ತೆ. ಯಾಕಂದರೆ ಅವರು ತೆಲುಗು ತಮಿಳು ಚಿತ್ರಗಳಲ್ಲಿ ವಿಲನ್ ಆಗಿ ನಟಿಸ್ತಾ ಇದ್ರಲ್ವಾ, ಇದರಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ವಿಲನ್ ಇರಬಹುದು
ಅಂತಾನೆ ಪ್ರೇಕ್ಷಕರು ಅನ್ಕೋತಾ ಇದ್ದು. ಕಾದಲ್ ಕೋಟೈ ನೋಡಿರೋರಿಗೆ ಅದು ಗೊತ್ತಾಗ್ತಿತ್ತು ವಿಲನ್ ಅಲ್ಲ ಅಂತ. ಬಟ್ ಆ ಸಿನಿಮಾವನ್ನು ನೋಡಿಲ್ಲದೆ ಇರೋರು ಅವ್ರಿಗೆ ಪ್ರಕಾಶ್ ರೈ ವಿಲನ್ ಇರಬಹುದು ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಅಂತಾನೆ ಅನ್ನಿಸ್ತಾ ಇತ್ತು. ಈ ರೀತಿ ಮಲ್ಟಿ ಸ್ಟಾರ್ ಸಿನಿಮಾವಾಗಿ ಯಾರೇ ನೀನು ಚೆಲುವೆ ಸದ್ದು ಮಾಡುತ್ತೆ. ಅದರಲ್ಲೂ ವಿಷ್ಣುವರ್ಧನ್ ಅವರು ರವಿಚಂದ್ರನ್ ಅವ್ರ ಜೊತೆ ಹಲವು ವರ್ಷಗಳ ಬಳಿಕ ಅಂದರೆ ಪ್ರೇಮಲೋಕ ಬಳಿಕ ರವಿಚಂದ್ರನ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅದು ಕೂಡ ಆಗ ಭಾಳ ಸದ್ದು ಮಾಡುತ್ತೆ. ನಮ್ಮ ವಿಷ್ಣುದಾದ ಈ ಸಿನಿಮಾದಲ್ಲಿ ಮಾಡ್ತಾಯಿದ್ದಾರೆ. ಕಾದಲ್ ಕೋಟೈಲೂ ಕೂಡ ಆ ಪಾತ್ರಕ್ಕೆ ಸಖತ್ತಾಗಿ ಹೆಸರು ಮಾಡಿದರು. ಇದರಲ್ಲೂ ಕೂಡ ವಿಷ್ಣುದಾದ ಅಂತಹ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾಗಿರುತ್ತಪ್ಪ ಅಂಥೇಳಿ ಅಲ್ಲಿಂದನೇ ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಆನಂತರ ಸಿನಿಮಾದ ಸಂಗೀತ ನಿರ್ದೇಶಕರು ಯಥಾ ಪ್ರಕಾರ ನಾದ ಬ್ರಹ್ಮ, ಹಂಸಲೇಖ ಅವರಿದ್ದ ಮೇಲೆ ಸಾಂಗ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಅದರಲ್ಲೂ ರವಿಚಂದ್ರನ್ ಹಂಸಲೇಖ ಕಾಂಬಿನೇಷನ್ ಅಂದರೆ ಕೆಮ್ಮಂಗೆ ಇಲ್ಲ. ಅಂತಹ ಒಂದು ಅದ್ಭುತವಾದ ಹಾಡುಗಳನ್ನು ಹಂಸಲೇಖ ಅವರು ಯಾರೇ ನೀನು ಚೆಲುವೆ ಸಿನಿಮಾಗೆ ಕೊಡ್ತಾರೆ. ನಾವು ಯಾರೇ ನೀನು ಚೆಲುವೆ ಸಿನಿಮಾ ನೋಡ್ತಾ ಇದ್ದರೆ ಕಾದಲ್ ಕೋಟೈಯನ್ನು ಮರ್ತೇ ಬಿಡ್ತೀವಿ. ಎಲ್ಲೋ ಇದು ಹೊಸ ಸಿನಿಮಾ ಏನೋ, ಇದು ಸ್ವಮೇಕ್ ಸಿನಿಮಾ ಏನೋ ಅನ್ನೋ ರೀತಿ ನಮಗೆ ಫೀಲ್ ಬರುತ್ತೆ. ಮತ್ತು ಕಾದಲ್ ಕೋಟೈ ಸಿನಿಮಾ ನೋಡಿದರೂ ಕೂಡ ಈ ಸಿನಿಮಾ ನೋಡ್ತಾ ಇದ್ದರೆ ನಮಗೇನೋ ಒಂದು ರೀತಿ ಕುತೂಹಲ ಸೃಷ್ಟಿಯಾಗುತ್ತೆ. ಏನಾಗುತ್ತೋ ಅವರಿಬ್ಬರು ಒಂದಾಗ್ತಾರೋ ಇಲ್ವೋ ಅನ್ನೋ ರೀತಿಯಲ್ಲಿ ಮುಳುಗೋಗ್ತೀವಿ. ಕಾದಲ್ ಕೋಟೈ ನೋಡಿರ್ತೀವಿ, ಅದು ಈ ರೀತಿಯೇ ಇದೆ ಸ್ಟೋರಿ ಅಂತ ಗೊತ್ತಿದ್ರು ಕೂಡ ಈ ಸಿನಿಮಾ ನೋಡ್ತಾ ಇದ್ದರೆ ನಮಗೆ ಒಂದು ಹೊಸ ಫೀಲಿಂಗ್ ಶುರುವಾಗುತ್ತೆ. ಅಂತಹ ಒಂದು ಅದ್ಭುತವಾದ ಪ್ರೇಮಿಗಳ ಸಿನಿಮಾ ಯಾರೇ ನೀನು ಚೆಲುವೆ 98ರಲ್ಲಿ ರಿಲೀಸ್ ಆಯಿತು. ರಾಜ್ಯದ ಹಲವು ಕೇಂದ್ರಗಳಲ್ಲಿ ಅದ್ಭುತ ಪ್ರದರ್ಶನವನ್ನು ಕಾಣುತ್ತೆ. ಮೈಸೂರಿನಲ್ಲಿ ಅದು ವುಡ್ಲ್ಯಾಂಡ್ಸ್, ಲಕ್ಷ್ಮೀ, ಸರಸ್ವತಿ, ಪ್ರಭಾಗ್ ಮಾಣಿಷ ಬಂದಿರುತ್ತೆ, ಶಾಂತಲಾ ಮಾಣಿಷ ಬಂದಿರುತ್ತೆ. 5 ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಬೆಂಗಳೂರಿನಲ್ಲಿ ಮೇನ್ ಥಿಯೇಟ್ರ್ ಕಪಾಲಿ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ. ಮಂಡ್ಯದಲ್ಲಿ ಗುರುಶ್ರೀ, ಈ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ದೊಡ್ಡ ದೊಡ್ಡ ಚಿತ್ರಮಂದಿರಗಳಲ್ಲೇ ಆ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲ ಚಿತ್ರಮಂದಿರಗಳಲ್ಲೂ 100 ಡೇಸ್ ಹೋಗುತ್ತೆ. ಹಲವು ಕೇಂದ್ರಗಳಲ್ಲಿ 25 ವಾರ ಪ್ರದರ್ಶನ ಕಾಣುತ್ತೆ. ನಾನು ನಿಮ್ಗೆ ಮೊದಲೇ ಹೇಳಿದಾಗ ಈ ಸಿನಿಮಾ ಸಮ್ಮರ್ ಸೀಸನಲ್ಲಿ ರಿಲೀಸ್ ಆಗುತ್ತೆ. ಯಾವ ರೀತಿ ಜನ ಬರ್ತಾಯಿದ್ರು ಯಾರೇ ನೀನು ಚೆಲುವೆಗೆ ಅಂದರೆ, ಒಂದು ಕಡೆ ಕಾಲೇಜ್ ಯೂತ್ಸ್ ಪ್ರೇಮಿಗಳು ಅಂತಲೇ ಹೇಳ್ಬೋದು. ಆ ಸಿನಿಮಾವನ್ನು ನೋಡಿ ನಾವು ಪ್ರೇಮಿಗಳು ಅಂದರೆ ಈ ರೀತಿ ಇರಬೇಕು ಅಂತಲೇ ಎಷ್ಟೋ ಜನ ಆ ಸಿನಿಮಾವನ್ನು ನೋಡಿ ಪ್ರೇಮಿಗಳು ನಾವು ಈ ರೀತಿ ಇರೋಣ ಅಂತ ಚೇಂಜ್ ಆಗಿದ್ದಾರೆ ಅಂತಹ ಒಂದು ಸುದ್ದಿಗಳು ಅವಾಗ ಬರ್ತಾಯಿತ್ತು. ಸೋಷಲ್ ಮೀಡಿಯಾ ಏನಾದ್ರು ಇದ್ಬಿಟ್ಟಿದ್ರೆ ಆ ಟೈಮ್ನಲ್ಲಿ ಯಾರೇ ನೀನು ಚೆಲುವೆ ಸೋಷಲ್ ಮೀಡಿಯಾದಲ್ಲಿ ಭರ್ಜರಿ ಸದ್ದು ಮಾಡಿಬಿಟ್ರೋದು. ಆಗ ಪೇಪರ್ನಲ್ಲೇ ಅಷ್ಟು ಸುದ್ದಿ ಆಗ್ತಾಯಿತ್ತು. ಒಂದು ಕಡೆ ಕಾಲೇಜ್ ಯೂತ್ಸು, ಮತ್ತೊಂದು ಕಡೆ ಫ್ಯಾಮಿಲಿ ಆಡಿಯನ್ಸು. ಮದುವೆ ಸೀಸನ್, ಅವಾಗ ಮದುವೆ ಮುಗೀತಾ, ಮದುವೆಗೆ ಹೋಗಿರ್ತಾರ, ಮದುವೆ ಮುಗೀತಿದ್ದಾಗೆ ಮಧ್ಯಾಹ್ನ ಊಟ ಮಾಡಿಕೊಂಡು ಯಾರೇ ನೀನು ಚೆಲುವೆ ಸಿನಿಮಾಗೆ ನುಗ್ಗೋರು. 8 ಜನ 10 ಜನ ಆ ಚಿತ್ರಮಂದಿರಗಳು ಎಲ್ಲೇ ಯಾರೇ ನೀನು ಚೆಲುವೆ ಎಲ್ಲೆಲ್ಲಿ ನಡೀತಾ ಇತ್ತು ಆ ಚಿತ್ರಮಂದಿರಗಳ ಮುಂದೆ ನಿಂತ್ಕೊಂಡ್ರೆ ನಮಗೆ ಒಂದು ರೀತಿ ಅದು ಏನದು ಒಂದು ರೀತಿ ಮನೆ ಥರ ಕಾಣ್ತಾ ಇತ್ತು. ಯಾಕಂದರೆ ಎಲ್ಲ ವರ್ಗದ ಜನ ಅಲ್ಲಿ ಇರ್ತಾಯಿದ್ರು. 10 ಜನ 12 ಜನ ಒಟ್ಟೊಟ್ಟಿಗೆ ಬಂದಿರೋರು, ಒಟ್ಟೊಟ್ಟಿಗೆ ಮಾತಾಡ್ತಾ ನಿಂತಿರೋರು. ಶೋ ಶುರು ಆಗಿರೋಲ್ಲ, ಇನ್ನೂ ಹೊರಗಡೆ ನಿಂತಿರ್ತಾರೆ ಮಾತನಾಡ್ತಾ. ಅದು ನೋಡೋಕ್ಕೆ ಒಂದು ರೀತಿ ಚೆಂದ ಆ ಟೈಮ್ನಲ್ಲಿ. ಆ ರೀತಿ ಯಾರೇ ನೀನು ಚೆಲುವೆ ಅದ್ಭುತವಾಗಿ ಪ್ರದರ್ಶನವಾಗುತ್ತೆ. ಒಬ್ಬೊಬ್ಬರೇ ಹಲವು ಬಾರಿ ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಬರೀ ಯೂತ್ಸ್ ಮಾತ್ರ ಅಲ್ಲ, ಫ್ಯಾಮಿಲಿ ಆಡಿಯನ್ಸೇ ಪದೇ ಆ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದುಂಟು. ಆ ಸಿನಿಮಾದಿಂದ ರಾಕ್ಲೈನ್ ವೆಂಕಟೇಶ್ ಭರ್ಜರಿ ಲಾಭವನ್ನು ಮಾಡ್ಕೋತಾರೆ. ಮತ್ತು ಆ ಸಿನಿಮಾದಲ್ಲಿ ನೋಡಿ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ರೀತಿ ಇದೆ ಅಂದರೆ, ಆ ಸಿನಿಮಾಗೆ ಮತ್ತೊಂದು ಜೀವಾಳ ಹಿನ್ನೆಲೆ ಸಂಗೀತ. ಅಂತಹ ಒಂದು ಅದ್ಭುತವಾದ ಹಿನ್ನೆಲೆ ಸಂಗೀತವನ್ನು ನಾದ ಬ್ರಹ್ಮ, ಹಂಸಲೇಖ ಅವರ ಸಿನಿಮಾ ಕೊಟ್ಟಿರ್ತಾರೆ. ಮತ್ತು ಆ ಸಿನಿಮಾದಲ್ಲಿ ಮಾಡಿದಂತಹ ಇತರೆ ನಟರು, ನಮ್ಮ ಕಾಮಿಡಿ ಆ್ಯಕ್ಟರು ಸಾಧು ಕೋಕಿಲ ಅವರ ಆ್ಯಕ್ಟಿಂಗು ಅದ್ಭುತವಾಗಿರುತ್ತೆ. ಅದರಲ್ಲಿರುವಂತಹ ಎಲ್ಲ ಹಾಡುಗಳು ಸೂಪರ್ ಹಿಟ್. ಅದರಲ್ಲೂ ಸ್ಟಾರ್ಟಿಂಗಲ್ಲಿ ಟೈಟ್ಲು ಬರಬೇಕಾದ್ರೆ ಒಂದು ಸಾಂಗ್ ಬರುತ್ತೆ ನೋಡಿ, ಪ್ರೇಮಿಗಳ ಒಂದು ಗೀತೆ. ಆ ಸಿನಿಮಾ ಶುರುವಾದಾಗ ಆ ಸಾಂಗನ್ನು ನೋಡ್ತಿದ್ದಾಗೇ ಜನ ಕಳೆದೋಗ್ತಾರೆ. ಅಯ್ಯೋ ಸಾಂಗೇ ಇಷ್ಟು ಅದ್ಭುತವಾಗಿದೆಯಲ್ಲ, ಇನ್ನು ಸಿನಿಮಾ ಮಾತ್ರ ಅತ್ಯದ್ಭುತವಾಗಿ ಬಂದಿರುತ್ತೆ ಅಂತ ಊಹೆ ಮಾಡ್ಕೋಬೋದು. ಅಂತಹ ಒಂದು ಅದ್ಭುತವಾದ ಹಾಡುಗಳನ್ನು ಹಂಸಲೇಖ ಅವರು ಆ ಸಿನಿಮಾಗೆ ಕೊಟ್ಟಿರ್ತಾರೆ. ಎಲ್ಲ ಹಾಡುಗಳು ಸೂಪರ್ ಹಿಟ್, ಚಿತ್ರಕಥೆ ಸೂಪರ್ ಹಿಟ್. ಕೊನೆ ತನಕನೂ ನಮಗೆ ಆ ಸಿನಿಮಾ ಭಾಳನೇ ಕುತೂಹಲವನ್ನು ಹುಟ್ಟಿಸ್ತಾ ಹೋಗುತ್ತೆ. ಆ ಸಿನಿಮಾ ಕಾದಲ್ ಕೋಟೈ ನೋಡಿಲ್ಲದೆ ಇರೋರಿಗಂತೂ ಆ ಸಿನಿಮಾ ಒಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು. ಕಾದಲ್ ಕೋಟೈ ನೋಡಿರೋರಿಗೆ ಆ ಸ್ಟೋರಿ ಗೊತ್ತಿರುತ್ತಲ್ವಾ, ಅಂತಹ ಕುತೂಹಲ ಅವರಲ್ಲಿ ಕಮ್ಮಿ. ಆದರೂ ನೋಡ್ತಾ ಇದ್ದರೆ ಸೂಪರ್ ಆಗಿರುತ್ತೆ. ಬಟ್ ಆ ಸಿನಿಮಾವನ್ನು ನೋಡಿಲ್ಲದೆ ಇರೋರಿಗೆ ಯಾರೇ ನೀನು ಚೆಲುವೆ ಅದ್ಭುತವಾದ ಸಿನಿಮಾ. ಈ ರೀತಿ 98ರಲ್ಲಿ ಯಾರೇ ನೀನು ಚೆಲುವೆ ಅತ್ಯುತ್ತಮ ಸಿನಿಮಾಗಳ ಸಾಲಿಗೆ ಸೇರುತ್ತೆ. ಅದೇನಾದರೂ ರೀಮೇಕ್ ಆಗದೇ ಇದ್ದಿದ್ರೆ ಅದೆಷ್ಟು ಪ್ರಶಸ್ತಿಗಳನ್ನು ಬಾಚ್ಕೋತಿತ್ತೋ ಗೊತ್ತಿಲ್ಲ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ಜಗ್ಗೇಶ್, ವಿಷ್ಣುವರ್ಧನ್, ಪ್ರಕಾಶ್ ರೈ, ರಮೇಶ್ ಅವರಿಗೆ ಸಿಕ್ಕಂಥ ಚಿಕ್ಕ ಪಾತ್ರದಲ್ಲೇ ಅದ್ಭುತ ಹೆಸರನ್ನು ಮಾಡ್ತಾರೆ. ಮತ್ತು ಆ ಸಿನಿಮಾದಲ್ಲಿ ನೋಡಿದ್ದೀವಿ ನಾವು,
ಇಂಟ್ರೋಲ್ ಸೀನ್ನಲ್ಲಿ ವಿಷ್ಣುವರ್ಧನ್ ಅವರ ಎಂಟ್ರಿ ಆಗುತ್ತೆ. ಆ ಸೀನನ್ನು ಕಾಯ್ಕೊಂಡು ಕೂತಿರೋರು ಜನ, ಯಾವಾಗ ಬರ್ತಾರೆ ನಮ್ಮ ವಿಷ್ಣು ದಾದಾ ಅಂತೇಳಿ. ಅವ್ರ ಎಂಟ್ರಿ ಆಗ್ತಿದ್ದಾಗೆ ನಾಗರಹಾವು ಸಿನಿಮಾದ ಮ್ಯೂಸಿಕ್ ಬರುತ್ತೆ, ಕುಣಿದು ಕುಪ್ಪಳಿಸ್ಬಿಡೋರು ಥಿಯೇಟ್ರಲ್ಲಿ. ಅದಾದಮೇಲೆ ಇಂಟ್ರಲ್ ಆದಮೇಲೆ ಅವರ ಫೈಟಿಂಗು, ರವಿಚಂದ್ರನ್ ಮತ್ತು ವಿಷ್ಣು ದಾದಾ ಅವರ ಫೈಟಿಂಗ್ ನೋಡೋದೇ ಒಂದು ಹಬ್ಬ. ಮತ್ತು ಅವರಿಬ್ಬರ ನಡುವೆ ನಡೆಯುವಂಥ ಒಂದು ಹಾಡು, ಚಿಂತೆ ಯಾಕೆ ಮಾಡುತ್ತೀಯ ಗೆಳೆಯ, ಗೆಳೆಯರ ಬಗ್ಗೆ ಇರುವಂಥ ಆ ಹಾಡು ಅದ್ಭುತವಾದ ಹಾಡು. ಜೊತೆಗೆ ಆಟೋ ಡ್ರೈವರ್ಸ್ ಯಾವ ರೀತಿ ಇರಬೇಕು ಒಗ್ಗಟ್ಟಿನಿಂದ ಅನ್ನೋದನ್ನು ಕೂಡ ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ರೀತಿ ಆ ಟೈಮ್ನಲ್ಲಿ ಅದು ಹಲವು ಮಂದಿಗೆ ಬ್ರೇಕ್ ಕೊಡ್ತು ಅನ್ಬೋದು. ಒಂದು ರವಿಚಂದ್ರನ್ ಅವ್ರಿಗೆ, ಅವರ ಸಿನಿಮಾಗಳು ಸ್ವಲ್ಪ ಆವಾಗ 100 ದಿನ ಓಡಿರಲಿಲ್ಲ. ಅಂಥ ಟೈಮ್ನಲ್ಲಿ ಯಾರೇ ನೀನು ಚೆಲುವೆ ಬರುತ್ತೆ, ಅದು 100 ಡೇಸ್ ಆಗುತ್ತೆ. ಅದಾದ ನಂತರ ಪ್ರೀತ್ ಸ್ವತ್ತಪ್ಪ ಮತ್ತು ಮಾಂಗಲ್ಯಂ ತಂತು ನಾನೇನ 3 ಕಂಟಿನ್ಯೂ ರವಿಚಂದ್ರನ್ ಅವ್ರದ್ದು 100 ಡೇಸ್ ಹೋಗುತ್ತೆ. ಅದೇ ರೀತಿ ವಿಷ್ಣುವರ್ಧನ್ ಅವ್ರದ್ದು ಎಷ್ಟೋ ದಿನ ಆಗಿರುತ್ತೆ ಅವ್ರದ್ದು 100 ಡೇಸ್ ಅಂತ ಕಂಪ್ಲೀಟ್ ಆಗಿ. ಈ ಸಿನಿಮಾ 100 ಡೇಸ್ ಓಡೋ ಮೂಲಕ ಅವ್ರಿಗೂ ಕೂಡ ಬ್ರೇಕ್ ಕೊಡ್ತು ಅಂತಲೇ ಹೇಳ್ಬೋದು. ಮತ್ತು ಪ್ರಕಾಶ್ ರೈ ಅವರು ಮತ್ತೆ ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸೋದಕ್ಕೂ ಕೂಡ ಈ ಸಿನಿಮಾ ಮುನ್ನುಡಿ ಬರೀತು ಅಂತಲೇ ಹೇಳ್ಬೋದು. ಈ ರೀತಿ 98ರಲ್ಲಿ ರಿಲೀಸ್ ಆದಂತಹ ಯಾರೇ ನೀನು ಚೆಲುವೆ ಒಂದು ಅತ್ಯದ್ಭುತ ಪ್ರೇಮಿಗಳ ಸಿನಿಮಾವಾಗಿ ಇವತ್ತಿಗೂ ಕೂಡ ಜನಗಳನ್ನು ಕಾಡ್ತಾ ಇರುತ್ತೆ.